ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ನೀವು ಫಂಕ್ಷನ್ಸ್ಗೆ ಎಲ್ಲ ಆರಾಮಾಗಿ ಕ್ಯಾರಿ ಮಾಡಬಹುದು. ಸಿಂಗಲ್ ಜಿಪ್ ಇದೆ ಇದರಲ್ಲಿ. ಹಾಗೆ ಮಾಡೋದು ಅಷ್ಟೇ ತುಂಬಾನೇ ಈಸಿ ಇದೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಹ್ಯಾಂಡ್ ಬ್ಯಾಗು. ಸೊ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಹ್ಯಾಂಡ್ ಬ್ಯಾಗ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮಧ್ಯದಲ್ಲಿ ನಾನು ಕ್ಯಾನ್ವಾಸ್ ಅನ್ನ ಐರನ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನ ಹಾಕಿ 4 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆದ್ಮೇಲೆ ಇದರ ಅಳತೆ ನನ್ಗೆ 11x11 ಇದೆ. 11x11 ಇಂಚಿನ 2 ಬಟ್ಟೆಗಳು ನಮ್ಗೆ ಬೇಕಾಗತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, 1 ಪೀಸ್ ಅನ್ನ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ. 1 ಪೀಸ್ ಮೇಲೆ ಇವಾಗ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಕರೆಕ್ಟ್ ಆಗಿ ಈ ರೀತಿಯಾಗಿ ಸೆಂಟರ್ ನಲ್ಲಿ ಫೋಲ್ಡ್ ಮಾಡ್ಕೊಂಡು ನಾನೊಂದು ಪಿನ್ ಅನ್ನ ಹಾಕೊಂಡಿದ್ದೀನಿ, ಸರಿಬಾರ್ದು ಅಂತ ಹೇಳಿ. ಆಮೇಲೆ ಈ ಕ್ಲೋಸ್ಡ್ ಸೈಡ್ ಇಂದ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 1.5 ಇಂಚಿನ ಮೇಲೆ ನಾನು ಇಂಚ್ ಟೇಪ್ ಅನ್ನ ಇಡ್ತಾ ಅಲ್ಲಿಂದ 2 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಂಡೆ. ಸೊ ಅಲ್ಲಿ ಆ ಪಾಯಿಂಟಿನಿಂದ ಮತ್ತೆ ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ಲ, ಅಲ್ಲೇ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಕ್ಲೋಸ್ಡ್ ಸೈಡ್ ಅಲ್ಲೂ ಕೂಡ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲೂ ಕೂಡ ಒಂದು ಬಾಕ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಕಡೆಗೂ ಅಷ್ಟೇ 1.5x1.5 ಇಂಚಿನ ಬಾಕ್ಸ್ ಅನ್ನ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಅದಕ್ಕೆ ಒಂದು ಕರ್ವ್ ಶೇಪ್ ಅನ್ನ ಕೊಡ್ಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ಈ ರೀತಿಯಾಗಿ. ನೆಕ್ಸ್ಟ್ ನಾನೇನು ಶೇಪ್ ಕೊಟ್ನಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡೆ. ಕಟ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಬಾಟಮ್ ಪಾರ್ಟ್ಗೆ ನಾನಿಲ್ಲಿ ಮತ್ತೆ 1.5x1.5 ಇಂಚಿನ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಈ ಬ್ಯಾಗ್ ಅನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಸ್ಪಾಂಜ್ ಇದ್ರೆ ಸ್ಪಾಂಜ್ ಹಾಕ್ಬಹುದು, ಇಲ್ಲದೆ ಇದ್ರೆ ರೈಸ್ ಬ್ಯಾಗ್ ಕೂಡ ಹಾಕಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಪಿನ್ ಅನ್ನ ತೆಗೆದ್ಬಿಟ್ಟು ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡಿದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದೇ ಸೇಮ್ ಅನ್ನ ಟ್ರೇಸ್ ಮಾಡಿಬಿಟ್ಟು ಇನ್ನೊಂದು ಪೀಸ್ ಮೇಲೂ ಅದೇ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ 2 ಪೀಸಸ್ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, 2 ಪೀಸಸ್ ಅನ್ನ ತಗೊಂಡಿದ್ದೀನಿ. ಈಗ 16x3 ಇಂಚ್ ಇದೆ. 16x3 ಇಂಚಿನ 2 ಪೀಸಸ್ ಅನ್ನ ತಗೊಂಡು ಈ ರೀತಿಯಾಗಿ ಅದನ್ನ ಡಬಲ್ ಫೋಲ್ಡ್ ಮಾಡಿ ಒಂದು ಬೆಲ್ಟ್ ಅನ್ನ ರೆಡಿ ಮಾಡಬೇಕು. ಸೊ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ರೆ ಆಯ್ತು, 2 ಬೆಲ್ಟ್ಸ್ ರೆಡಿ ಆಗತ್ತೆ. ಈಗ ನಾನು ಮತ್ತೆ ನಾವು ಮುಂಚೆ ರೆಡಿ ಮಾಡ್ಕೊಂಡಿದ್ವಲ್ಲ ಬ್ಯಾಗು, ಅದನ್ನ ತಗೊಳ್ತಾ ಇದ್ದೀನಿ. ಬ್ಯಾಗಿನ ಒಂದು ಪಾರ್ಟ್ಗೆ ಬೆಲ್ಟ್ ಅನ್ನ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಇನ್ನೊಂದು ಪಾರ್ಟ್ಗೂ ಕೂಡ ಇದೇ ರೀತಿಯಾಗಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಬೇಕು. 2 ಕಡೆಗೂ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ನಾನು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಒಂದು 3x11 ಇಂಚಿನ 2 ಬಟ್ಟೆಗಳು ಮತ್ತೆ ಬೇಕು ನಮ್ಗೆ. ಅದನ್ನ ತಗೊಂಡು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಅದನ್ನ ಈ ರೀತಿಯಾಗಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಬ್ಯಾಗಿನ 1 ಪಾರ್ಟ್ ಅನ್ನ ಇಟ್ಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಪಾರ್ಟ್ಗೂ ಅದೇ ಕ್ರಮದಲ್ಲಿ ಮಾಡಬೇಕಾಗತ್ತೆ. ಸೊ 2 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ. ಸ್ಟಿಚ್ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಬಟ್ಟೆಗಳು ಏನ್ ಕಾಣಿಸ್ತಾ ಇದೆ ಅದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗ್ದಿದ್ದಾಯ್ತು. ಇವಾಗ ಕಟ್ ಮಾಡಿ ತೆಗೆದ್ವಲ್ಲ ಅಲ್ಲಿ ಈ ತರ ಚಿಕ್ಕ ಚಿಕ್ಕ ಕಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾವು ಉಲ್ಟಾ ತಿರ್ಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಅದ್ರ ಕಾರಣ.
ಸೊ ಈಗ ಕಟ್ಸ್ ಎಲ್ಲ ಹಾಕಿದಾಯ್ತು. ಕಾರ್ನರ್ಸ್ ಎಲ್ಲ ನೀಟಾಗಿ ಶೇಪ್ ಬರೋ ರೀತಿಯಾಗಿ ಓಪನ್ ಮಾಡಿಕೊಂಡು ನಾವು ಅದನ್ನ ಕೈಯಲ್ಲಿ ಈ ರೀತಿಯಾಗಿ ಸೆಟ್ ಮಾಡಬೇಕು. ಹಾಗೆ ಅಲ್ಲಿ ಓಪನ್ ಎಲ್ಲಿ ನಾವು ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿ ಒಳಗಡೆಯಿಂದ ಈ ರೀತಿಯಾಗಿ ಒಂದು 1/4 ಇಂಚು ಫೋಲ್ಡ್ ಮಾಡಬೇಕು. ಇಲ್ಲೆಲ್ಲ ಕಾರ್ನರ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಮಾಡ್ಕೊಂಡ್ರೆ ಆಯ್ತು, ಆಮೇಲೆ ನಮಗೆ ಸ್ಟಿಚ್ ಹಾಕಿದ್ಮೇಲೆ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ಎಲ್ಲ ಕಾರ್ನರ್ಸ್ ಅನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಕೆಳಗಡೆ 1/4 ಇಂಚು ಮಡಿಸ್ತಾ ಅಲ್ಲೊಂದು ಸ್ಟಿಚ್ ಹಾಕ್ಬೇಕು. ಹಾಗೆ ನಾವು ಈ ಸುತ್ತಲೂ ಬಾರ್ಡರ್ಸ್ಗೂ ಒಮ್ಮೆ ಸ್ಟಿಚ್ ಅನ್ನ ಹಾಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ನಾನು ಅದೇ ಕ್ರಮದಲ್ಲಿ ಸ್ಟಿಚಸ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡೋಣ ಅಂತ ಅನ್ಕೊಂಡೆ. ಜಿಪ್ ಅಟ್ಯಾಚ್ ಮಾಡಬಹುದು, ಇಲ್ದಾದ್ರೆ ವೆಲ್ಕ್ರೋ ಇದ್ರೆ ಅದನ್ನ ಅಟ್ಯಾಚ್ ಮಾಡಬಹುದು. ಸೊ ನಾನು ಇದಕ್ಕೆ ಜಿಪ್ ಹಾಕ್ತಾ ಇದ್ದೀನಿ. ಸೊ ನಾವಿಲ್ಲಿ ಸ್ಟಿಚ್ ಮಾಡಿದ್ವಲ್ಲ ಮೇನ್ ಬಟ್ಟೆ, ಅದರ ಕೆಳಗಡೆ ಈ ರೀತಿಯಾಗಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡ್ಬಿಟ್ಟೆ, ಹೊಲಿಯೋಕೆ ಈಸಿ ಆಗತ್ತೆ ಅಂತ ಹೇಳಿ. ಸೊ ಎರಡಕ್ಕೂ ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ನಂತರ ಇವಾಗ ಅದನ್ನ ರನ್ನರ್ ಇಂದ ಜಾಯಿಂಟ್ ಮಾಡಬೇಕು. ನಾನಿವಾಗ ರನ್ನರ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಬಂದಿದೆ. ಇವಾಗ ನಾವು ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಕರೆಕ್ಟ್ ಆಗಿ ಇಟ್ಕೊಂಡು 3 ಕಡೆಗೂ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇನ್ನೇನು ಈಗ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಓಪನ್ ಇರೋ ಕಡೆ ಹೀಗೆ ಒಂದು ಐ ಆಕೃತಿಯಲ್ಲಿ ಹಿಡಿತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದಿಷ್ಟಾದ್ಮೇಲೆ ನಮ್ಗೆ ಟೈಮ್ ಇದ್ರೆ ಮತ್ತೆ ಪೈಪಿಂಗು ಕೂಡ ಮಾಡಿ ಫಿನಿಶ್ ಮಾಡ್ಕೊಳ್ಬಹುದು. ಇಲ್ಲದೇ ಇದ್ರೆ ಹಾಗೇನು 1-2-3 ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಇರತ್ತೆ, ಏನ್ ತೊಂದರೆ ಇಲ್ಲ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಸೀದಾ ಆದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದೆ. ಪಾರ್ಟಿಗಳಿಗೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೆ ಕ್ಯಾರಿ ಮಾಡೋದಕ್ಕೆ ತುಂಬಾನೇ ಐಡಿಯಲ್ ಆಗಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.